ನೋಡ್ತಾ ಹೋಗೋಣ ಬನ್ನಿ. ರೇಣುಕಾ ಸ್ವಾಮಿ ಅಂತ ಇದನ್ನ ಹೆಸರು. ಈ ಪ್ರಕರಣ ಎಲ್ಲಿಂದ ಎಲ್ಲಿಗೋ ತಿರುವನ್ನ ಪಡೆದುಕೊಳ್ತಾ ಇದೆ. ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು ರೇಣುಕಾ ಸ್ವಾಮಿ. ಆ ಸಂದರ್ಭದಲ್ಲಿ ದರ್ಶನ್ ಆಪ್ತರಿಂದ ಆತನಿಗೆ ಹಲ್ಲೆ ಆಗಿತ್ತು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತೀವ್ರವಾಗಿ ಅಸ್ವಸ್ಥಗೊಂಡು ರೇಣುಕಾ ಸ್ವಾಮಿ ಅವರು ಸಾವನ್ನಪ್ಪಿದ್ದಾರೆ. ಕೊಲೆ ಆರೋಪಿಗಳ ಹೇಳಿಕೆಯನ್ನು ಆಧರಿಸಿ ಸದ್ಯ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಪವಿತ್ರ ಗೌಡ ಕೇಸ್ ಹಿಂದೆ ಸಿಕ್ಕಾಪಟ್ಟೆ ಏನು ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿ ಯಾರು ರೇಣುಕಾ ಸ್ವಾಮಿ ಅನ್ನುವಂಥವ್ರು ಪೋಸ್ಟ್ ಮಾಡಿದ್ರು ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಆರಂಭದಲ್ಲಿ ಇವರೇನು ಸಿನಿಮಾ ರಂಗದವರ ಅಥವಾ ಯಾರು ಬಿಸ್ನೆಸ್ ಮೆನ್ ಅನ್ನೋ ಪ್ರಶ್ನೆ ಇತ್ತು, ಬಟ್ ಇಲ್ಲ, ಇದು ಬೇರೆಲ್ಲೋ ಲಿಂಕ್ ಅನ್ನ ಪಡೆದುಕೊಳ್ತಾ ಇದೆ. ತೀರಾ ಪರ್ಸನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಅಲ್ವಾ ಮುರಳಿ? ವಿಜಯ್, ಏನಂದ್ರೆ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಒಂದಷ್ಟು ಗಲಾಟೆಗಳು ಇನ್ಸ್ಟಾಗ್ರಾಮ್ ಗಳಲ್ಲಿ ನಾವು ನೋಡಿದ್ವಿ. ಈ ಹಿಂದೆ ಕೂಡ ಆದಂತ ಬೆಳವಣಿಗೆಗಳಿತ್ತು. ಆದ್ರೆ ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೇಣುಕಾ ಸ್ವಾಮಿ ಏನಿದ್ದಾರೆ ಚಿತ್ರದುರ್ಗ ಮೂಲದ ವ್ಯಕ್ತಿ, ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಜೊತೆಗೆ ಪೋಸ್ಟ್ ಗಳನ್ನ ಮಾಡ್ತಾ ಇದ್ರು. ಈ ರೀತಿಯ ವಿಚಾರಗಳು ಕೂಡ ಇರುವಂತದ್ದು. ಆ ಸಂದರ್ಭದಲ್ಲಿ ಆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿನಲ್ಲಿ ಹಿಡಿದಿರ್ತಾರೆ. ಅಲ್ಲಿ ಏನಾದ್ರು ತಳಿಸಿರುವಂತ ಒಂದಷ್ಟು ಪ್ರಯತ್ನಗಳಾಗಿತ್ತು. ಆ ಸಂದರ್ಭದಲ್ಲಿ ತೀವ್ರ ಅಸ್ವಸ್ಥ ಆಗಿ ಅವರು ಸಾವನ್ನಪ್ಪಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾಕೆಂದ್ರೆ ಏನೋ ಮೇ ಬಿ ದರ್ಶನ್ ಅವರೇ ಅವರನ್ನ ಪತ್ತೆ ಹಚ್ಚಿ ಏನಾದ್ರು ಏನೋ ಬುದ್ಧಿವಾದ ಹೇಳಲಿಕ್ಕೆ ಏನಾದ್ರು ಕಳಿಸ್ಕೊಟ್ಟಿದ್ರ, ಜೊತೆಗೆ ಅವನ ಹತ್ಯೆ ಆದ ನಂತರ ಅವರನ್ನ ಹೈಡ್ ಮಾಡುವಂತದ್ದು, ಆರೋಪಿಗಳನ್ನ ಹೈಡ್ ಮಾಡುವಂತಷ್ಟು ಪ್ರಕ್ರಿಯೆಗಳೇನಾದ್ರು ನಡೆದಿತ್ತಾ ಏನೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ ಇದೊಂದು ಪವಿತ್ರ ಗೌಡ ಮತ್ತು ದರ್ಶನ್ ಅವರ ನಡುವೆ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇತ್ತು. ಮತ್ತು ವಿಜಯಲಕ್ಷ್ಮಿ ಅವರೇ ಖುದ್ದಾಗಿ ವಿಜಯಲಕ್ಷ್ಮಿ ಅವರೇ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು. ಈಗ ಆ ವಿಚಾರಕ್ಕೆ ಏನಾದ್ರು ಬಂದಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಬಹಿರಂಗ ಆಗ್ತಿರಂತ. ಯಾಕಂದ್ರೆ ರೇಣುಕಾ ಸ್ವಾಮಿ ಅವರು ಯಾವ್ದೋ ಬಿಸ್ನೆಸ್ ಮನ್ ಆಗಿ ಅಥವಾ ಅವರ ಇಬ್ಬರ ನಡುವೆ ಯಾವ್ದಾದ್ರು ವೈಷಮ್ಯಗಳಾಗಿ ಏನಾದ್ರು ಹತ್ಯೆಗಳಾಗಿದ್ರೆ ಬೇರೆ ರೀತಿಯ ವಿಚಾರಗಳಿತ್ತು. ಆದ್ರೆ ಇಲ್ಲಿ ಪವಿತ್ರ ಗೌಡ ಅವರ ವಿಚಾರ ಬೆಳಕಿಗೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ಬೇಕಿರಂತದ್ದು. ಸದ್ಯಕ್ಕೆ ಅವರನ್ನ ಅಂದ್ರೆ ದರ್ಶನ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಹತ್ಯೆ ಮಾಡಿದಂತ ಆರೋಪಿಗಳಿಗೆ ಶೆಲ್ಟರ್ ಕೊಡುವಂತದ್ದು, ಜೊತೆಗೆ ಅವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರುವಂತದ್ದು, ಈ ರೀತಿ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು.